ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಕೂಡ ಇನ್ನೇನು ಕೆಲವೇ ತಿಂಗಳಲ್ಲಿ ಎದುರಾಗುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಸಹಜವಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ. ಜೊತೆಗೆ ಬೆಂಗಳೂರು ಉಸ್ತುವಾರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬರುವ ದಿನಗಳಲ್ಲಿ ಕೂಡ ರಾಮಲಿಂಗಾರೆಡ್ಡಿ ಅವರು ಸಿಗ್ಬೋದು ಅನ್ನುವಂಥ ಚರ್ಚೆಗಳು ಕೂಡ ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಕೇಳಿಬರ್ತಿದೆ. ಈ ಎಲ್ಲ ಬೆಳವಣಿಗೆ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಸಾರಿಗೆ ಸಚಿವರು ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ. ರಾಮಲಿಂಗಾರೆಡ್ಡಿ ಅವರೇ, ಬಹಳ ಮುಖ್ಯವಾಗಿ ನೀವು ಕೂಡ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಾ. ಸೊ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಹೇಗಿದೆ ನಿಮ್ಮ ಪಕ್ಷಕ್ಕೆ ಅಲ್ಲಿ ಬೇಸ್? ಹಿಂದಿನ ಎಲೆಕ್ಷನ್ಗಳಲ್ಲಿ ನಮಗೆ ಭಾಳ ಮತಗಳು ಕಡಿಮೆ ಬರ್ತಾಯಿತ್ತು. ಮೊನ್ನೆ ಪಾರ್ಲಿಮೆಂಟಲ್ಲಿ 85,000 ಮತಗಳು ಬಂದಿದೆ. ಅಂದರೆ ಇಂಪ್ರೂವ್ ಆಗಿದೆ. ಕಾಂಗ್ರೆಸ್ಸು ಸಾಕಷ್ಟು ಅಲ್ಲಿ ಬೆಳವಣಿಗೆ ಕಂಡಿದೆ. ಈಗ ಚುನಾವಣೆ ಡಿಕ್ಲೇರ್ ಆದಮೇಲೆ ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂಥೇಳಿ ಅಲ್ಲಿ ಲೋಕಲ್ ನಮ್ಮ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರು, ನಮ್ಮ ಚಲರಾಯಸ್ವಾಮಿಯವರು ಅವರೆಲ್ಲ ಕೂಡ ಮಾತಾಡಿ ಒಂದು 3 ಹೆಸರು ಕಳಿಸ್ತಾರೆ. ಫೈನಲ್ಲಾಗಿ CM DCM ಅವರು ಯಾವುದನ್ನ ಒಂದು ಹೆಸರು ದೆಹಲಿಗೆ ರೆಕಮೆಂಡ್ ಮಾಡ್ತಾರೆ. ಮೈತ್ರಿ ಅಭ್ಯರ್ಥಿಗಳಿಗೆ ಪ್ರಬಲ ಪೈಪೋಟಿ ಕೊಡುವಂತಹ ಅಲ್ಲಿ ಲೀಡರ್ಶಿಪ್ ಅಂದರೆ ಅಲ್ಲಿ ಅಭ್ಯರ್ಥಿಗಳೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಿದೆ. ಇದ್ದಾರೆ, 3-4 ಜನ ಇದ್ದಾರೆ. 3-4 ಜನ ಇದ್ದಾರೆ. ಮತ್ತು ಈ ಬಾರಿ ಚನ್ನಪಟ್ಟಣದಲ್ಲಿ ಗೆಲ್ಲುವ ಎಲ್ಲ ಅವಕಾಶಗಳು ಕೂಡ ಇದೆ. ಅಲ್ಲ, ಮೊದಲಿಂದಲೂ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಬಂದಿದ್ದ ಕಾರಣಕ್ಕಾಗಿ ಅಲ್ಲಿ ಅಭ್ಯರ್ಥಿಗಳು ಸಿಗದೇ ಇರುವಂಥ ಸನ್ನಿವೇಶ ಕಾಂಗ್ರೆಸ್ಗೆ ಸೃಷ್ಟಿಯಾಗಿದೆ. ಸುಮ್ಮನೆ ತಪ್ಪು ಕಲ್ಪನೆ ಅಷ್ಟೇ, ತಪ್ಪು ಕಲ್ಪನೆ. ಈ ಬಾರಿ ಸಾಕಷ್ಟು ಅಲ್ಲಿ ಡಿ ಕೆ ಸುರೇಶ್ ಅವರು ಎಫರ್ಟ್ಸ್ ಹಾಕಿದ್ರಿಂದ ಅವರು ಲೋಕಸಭಾ ಸದಸ್ಯರಾದ ಮೇಲೆ 85,000 ಮತಗಳು ಬಂದಿದೆ. ಆದರೂ ಕೂಡ 20,000 ಮತಗಳು ಹಿನ್ನಡೆ ಆಗಿದೆ. ಆಗುತ್ತೆ, ಇದೇ ಥರ ವಾತಾವರಣ ಇರೋದಿಲ್ಲ. ಕಾಲ ಬದಲಾವಣೆ ಆಗ್ತಾ ಇರೋದಾಗೆ ರಾಜಕೀಯದಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇರುತ್ತೆ. ನೀವೀಗ ಹೇಳಿದ್ರಿ ರಾಜಕೀಯವಾಗಿ ಬದಲಾವಣೆ ಆಗ್ತಾ ಇರುತ್ತೆ. CP ಯೋಗೇಶ್ವರ್ ನಾಳೆ ದಿವಸ ಏನಾದರೂ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ರೆ ಅಭ್ಯರ್ಥಿ ಆಗುವ ಸಾಧ್ಯತೆ ಇರುತ್ತಾ? ನೀವು DK ಅವ್ರನ್ನೇ ಕೇಳಬೇಕು, ಯೋಗೇಶ್ವರ್ ಅವ್ರನ್ನೇ ಕೇಳಬೇಕು ನೀವು ಅಲ್ವಾ. ನಾನು ಅವ್ರು ಯಾವ ಪಾರ್ಟಿಗೆ ಹೋಗ್ತಾರೆ ಏನು ಎತ್ತ ಅಂತ ನನಗೆ ಗೊತ್ತಿರುತ್ತೆ. ನೀವು ಯೋಗೇಶ್ವರ್ ಅವ್ರನ್ನೇ ಕೇಳಬೇಕು. ಉಸ್ತುವಾರಿ ಸಚಿವರಾಗಿರೋ ಕಾರಣಕ್ಕೆ ಸಹಜವಾಗಿ ಈ ರೀತಿ ಒಂದು ಪ್ರಶ್ನೆ ಎದುರಾಗಿದೆ. ಉಸ್ತುವಾರಿ ಸಚಿವ ಅಂದರೆ KDP ಮೀಟಿಂಗ್ಸ್ ಮಾಡೋದು, ಅಡ್ಮಿನಿಸ್ಟ್ರೇಷನ್ನು, ಮತ್ತು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಾರ್ವಜನಿಕ ಸಂಪರ್ಕಗಳನ್ನು ಮಾಡೋದು. ಮೈನಾಗಿ ಉಸ್ತುವಾರಿ ಸಚಿವ ಅಂದರೆ ಅಡ್ಮಿನಿಸ್ಟ್ರೇಷನ್ ಇಂಪಾರ್ಟೆಂಟು. ಪೊಲಿಟಿಕಲ್ಲಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಯಾರಾದರೂ ಒಬ್ಬರಿಗೆ ಉಸ್ತುವಾರಿ ಹಾಕಿರ್ತಾರೆ. ಅಂದರೆ ರಾಮಲಿಂಗಾರೆಡ್ಡಿ ಅವರು ಅಲ್ಲಿನ ವಿಚಾರಕ್ಕೆ ಸಂಬಂಧಪಟ್ಟಾಗ, ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಅದೆಲ್ಲ DK ಸಹೋದರ ಅಂತಿಮ ತೀರ್ಮಾನ ಅಂತ ಹೇಳ್ತಿದ್ರ. ಈಗ ನಾನು ನಿಮಗೆ ಹೇಳಿದ್ದು ಉಸ್ತುವಾರಿ ಸಚಿವ ಅಂದರೆ ಉಸ್ತುವಾರಿ ಸಚಿವನ ಕೆಲಸ ಏನು ಅಂತ ನಾನು ನಿಮ್ಗೆ ಹೇಳ್ತಿರೋದು ಅಲ್ವಾ. ಉಸ್ತುವಾರಿ ಸಚಿವನ ಕೆಲಸ ಏನು ಅಂತ ಹೇಳ್ತಿರೋದು. ರಾಜಕೀಯವಾಗಿ ಉಸ್ತುವಾರಿ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಿರ್ತಾರೆ. ಆಮೇಲೆ ಆ ಜಿಲ್ಲೆಗೆ ಒಬ್ಬರನ್ನ ಕಾರ್ಯದರ್ಶಿ ಹಾಕಿರ್ತೀವಿ. ಮತ್ತು ಕ್ಯಾಂಡಿಡೇಟ್ ಸೆಲೆಕ್ಷನ್ಗೆ ನಮ್ಮ ಚಲರಾಯಸ್ವಾಮಿ ಅವರು ಅಧ್ಯಕ್ಷರಾಗಿದ್ದಾರೆ. ನಾನು ಅದರಲ್ಲಿ ಮೆಂಬರ್ ಆಗಿದ್ದೀನಿ. ನಾವೆಲ್ಲ ಪಾರ್ಟಿ ಅದರಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.